ವಿಡಿಯೋ ನೋಡ್ತಿರೋರಿಗೆಲ್ಲ ನಮಸ್ಕಾರ. ನಾನಿವತ್ತು ಹೋಗ್ತಿರೋದು ಚಿತ್ತೂರು ಡಿಸ್ಟ್ರಿಕ್ಟಲ್ಲಿರೋ ಕೈಗಲ್ ಫಾಲ್ಸ್ಗೆ. ಸೊ ಬ್ಯಾಂಗ್ಳೂರಿಂದ ಈ ಪ್ಲೇಸ್ ಅರೌಂಡ್ 120 to 130 ಕಿಲೋಮೀಟರ್ಸ್ ಆಗುತ್ತೆ. ನೀವೇನಾದ್ರು ಕೋಲಾರಿಂದ ಹೋಗ್ತಾ ಇದ್ದೀರಾ ಅಂದರೆ ಅರೌಂಡ್ 50 to 60 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ಒಂದು 2 to 3 ಅವರ್ಸಲ್ಲಿ ರೀಚ್ ಆಗ್ಬೋದು ನಾವು. ಸೊ ನೀವೇನಾದ್ರು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ನ ಟ್ರೈ ಮಾಡ್ಬೋದು. ಸೊ ಬಟ್ ಆದಷ್ಟು ಬೇಗ ಹೊರಟ್ರೆ ಒಳ್ಳೇದು ನೀವು ಬ್ಯಾಂಗ್ಳೂರಿಂದ, ಯಾಕಂದರೆ ಲೇಟ್ ಆದಷ್ಟು ಅಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಕ್ರೌಡ್ನ ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಬೇಗ ಹೊರಡಿ. ನಾನು ಆ್ಯಕ್ಚುಲಿ ಬೇಗ ಹೊರಡೋಣ ಅಂದ್ಕೊಂಡು ಲೇಟ್ ಆಗೋಯಿತು. ಸೊ ಅರೌಂಡ್ 5:30 ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಇವಾಗ ಆಲ್ರೆಡಿ 6:40 ಆಗಿದೆ. ನಾನೀಗ ಹಲ್ಸೂರಲ್ಲಿದ್ದೀನಿ. ಸೊ ಕೈಗಲ್ ಫಾಲ್ಸ್ಗೆ ರೀಚ್ ಆಗಬೇಕು ಅಂದರೆ ನಾವು ಬ್ಯಾಂಗ್ಳೂರು ಟು ತಿರುಪತಿ ಹೈವೇ ಮುಖಾಂತರನೇ ಹೋಗಬೇಕು. ಸೊ ಅದಕ್ಕೆ ಬೆಸ್ಟ್ ರೂಟ್ ಅಂದರೆ MG ರೋಡ್ ಟು ಹಲ್ಸೂರು ಟು KR ಪುರಂ, KR ಪುರಮಿಂದ ಹೊಸಕೋಟೆ ಟೋಲ್ ಸಿಗುತ್ತೆ. ಹೊಸಕೋಟೆ ಟೋಲ್ ಕ್ರಾಸ್ ಮಾಡಿದ್ರೆ ಸ್ಟ್ರೈಟ್ ಹೈವೇ ಕನೆಕ್ಟ್ ಆಗ್ತೀವಿ, ಅಲ್ಲಿಂದ ಒಂದೇ ರೋಡ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಟ್ರಾಫಿಕ್ ತುಂಬ ಇದೆ. ಇನ್ನು ಟೈಮ್ 7:30 ಅಷ್ಟೇ. ಆಲ್ರೆಡಿ ತುಂಬ ಟ್ರಾಫಿಕ್ ಆಗಿದೆ. ಸೊ ನೀವೇನಾದ್ರು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೋದು. ಆದಷ್ಟು ಬೇಗ ನೀವು ಹೈವೇಗೆ ಕನೆಕ್ಟ್ ಆದರೆ ಒಳ್ಳೆಯದು. ಇನ್ನೇನು ಸ್ವಲ್ಪ ದೂರದಲ್ಲಿ ಹೈವೇ ಸ್ಟಾರ್ಟ್ ಆಗುತ್ತೆ. ಬೈಕಲ್ಲಿ ಪೆಟ್ರೋಲ್ ಕಮ್ಮಿ ಇತ್ತು, ಸೊ ರಿಸ್ಕ್ ತೊಗೊಳೋದು ಬೇಡ ಅಂತ ಪೆಟ್ರೋಲ್ ಹಾಕ್ಸಕ್ಕೆ ಬಂದೆ. ಸೊ ಬೈಕಿಗೆ ಪೆಟ್ರೋಲ್ ಹಾಕ್ಸಾಯಿತು. ಇವಾಗ ಹೊರಡ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ದೂರದಲ್ಲಿ ನನಗೆ ಹೊಸಕೋಟೆ ಟೋಲ್ ಸಿಗುತ್ತೆ. ಹೊಸಕೋಟೆ ಟೋಲ್ ಕ್ರಾಸ್ ಮಾಡಿ ಆಯಿತು. ಟೈಮ್ ಇವಾಗ 8 ಗಂಟೆ ಆಗಿದೆ. ನಾನು ಹೊರಟಿದ್ದು 6:45ಗೆ. ಸೊ ಸಿಟಿ ಕ್ರಾಸ್ ಮಾಡೋಕ್ಕೆ 1.25 ಗಂಟೆ ಬೇಕಾಯಿತು ಟ್ರಾಫಿಕಲ್ಲಿ. ಸೊ ನೀವೇನಾದರೂ ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಚೆಕ್ ಮಾಡಿ. ಬೇರೆ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ರೀಸೆಂಟಾಗಿ ಹಾಸ್ಟ್ಲಿ ಹಿಲ್ಸ್ಗೆ ಹೋಗಿದ್ದೆ, ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಚಾನಲಲ್ಲಿ ಫುಡ್ ಮತ್ತು ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಇನ್ನು ಮುಂದೆನೂ ಅಷ್ಟೇ ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಪ್ರತಿಯೊಂದು ವೀಡಿಯೋನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ.
ನಾನೀಗ ಮುಳ್ಬಾಗ್ಲು ಟೋಲ್ ಹತ್ರ ಇದ್ದೀನಿ. ಟೈಮ್ 9:30 ಆಗಿದೆ. ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಇನ್ನೂ 1 ಅವರ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟಿಗೆ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಳ್ಬಾಗ್ಲು ಟೋಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ಲೆಫ್ಟ್ ಟರ್ನ್ ತೊಗೊಬೇಕಾಗುತ್ತೆ ಒಂದು ಕಡೆ. ಸೊ ಈ ಜಾಗ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಈ ಲೆಫ್ಟ್ ಟರ್ನ್ ಬಂದು ಸರ್ವಿಸ್ ರೋಡಲ್ಲಿರೋದು. ಸೊ ಟೋಲ್ ಕ್ರಾಸ್ ಮಾಡಿದ್ಮೇಲೆ ಗೂಗಲ್ ಮ್ಯಾಪ್ಸಲ್ಲಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ಒಂದ್ಸತಿ. ಏನಕ್ಕೆ ನೀವೇನಾದ್ರು ಸ್ಟ್ರೈಟಾಗಿ ಹೋದ್ರಿ ಅಂದರೆ ತುಂಬ ದೂರ ಹೋಗಿ ಯೂ ಟರ್ನ್ ಹಾಕೊಂಬರ್ಬೇಕು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಗೂಗಲ್ ಮ್ಯಾಪ್ಸಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸರ್ವಿಸ್ ರೋಡಲ್ಲಿ ಲೆಫ್ಟ್ ತೊಗೊಂಡು ಬಂದಮೇಲೆ ಫಸ್ಟ್ ರೈಟ್ ತೊಗೊತಾ ಇದ್ದೀನಿ. ಸೊ ಇಲ್ಲಿಂದ ಫಾಲ್ಸ್ಗೆ ಜಸ್ಟ್ 25 ಕಿಲೋಮೀಟರ್ಸ್ ಇದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ಬೋದು. ಸೊ ಅಲ್ಲಿ ರೈಟ್ ಟರ್ನ್ ತೊಗೊಂಡಾದ್ಮೇಲೆ ಎಲ್ಲೂ ಬೇರೆ ಕಡೆ ಟರ್ನ್ ತೊಗೊಂಡಿಲ್ಲ ನಾನು. ಇಲ್ಲಿ ಡೆಡ್ ಎಂಡಲ್ಲಿ ಲೆಫ್ಟ್ ತೊಗೊತಾ ಇದ್ದೀನಿ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಇದೆ ಅಷ್ಟೇ. 2 to 3 ಕಿಲೋಮೀಟರ್ಸ್ ಇದೆ. ಕಂಪ್ಲೀಟ್ ಮಡ್ ರೋಡ್ ಇರುತ್ತೆ. ಓಕೆ ಥ್ಯಾಂಕ್ ಯು ಸರ್. ಅದೇ ಎಂಟ್ರಿ ಟಿಕೆಟ್ ತೊಗೊಂಡಾಯ್ತು.
ಸೊ ನೀವು ಆ ಮೇನ್ ರೋಡಿಂದ ಸ್ವಲ್ಪ ಒಳಗೆ ಬಂದಮೇಲೆ ರೋಡ್ ಅಷ್ಟು ಸರಿ ಇಲ್ಲ. ಲೈಟಾಗಿ ಆಫ್ ರೋಡಿಂಗ್ ಮಾಡ್ದಂಗೆ ಅನ್ಸುತ್ತೆ ನಿಮಗೆ. ಸೊ ನೋಡಿ, ಹೋಗ್ತಾ ಹೋಗ್ತಾ ಸ್ವಲ್ಪ ರೋಡ್ ಚಿಕ್ಕದಾಗ್ತಾ ಹೋಗುತ್ತೆ. ವಿಡಿಯೋಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ತುಂಬ ಸ್ಲೋಪ್ ಇದೆ ಇಲ್ಲಿ ರೋಡು. ಕೆಲವೊಂದಷ್ಟು ಜನ ಇಲ್ಲೇ ವೆಹಿಕಲ್ ಪಾರ್ಕ್ ಮಾಡಿದ್ದಾರೆ. ಇದ್ರ ಮುಂದೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಯಾರೂ ಇಲ್ಲ ಇಲ್ಲಿ ಕೇಳೋಣ ಅಂದರೆ. ಓಕೆ, ತುಂಬ ಸ್ಪಿಡ್ ಆಗ್ತದೆ ಇಲ್ಲಿ. ರೋಡು ಸರಿ ಇಲ್ಲ. ಇಲ್ಲಾದಷ್ಟು ಸ್ಲೋ ಆಗಿ ಹೋಗಬೇಕು. ನೀವು ಬರೋಕ್ಕೆ ಪ್ಲ್ಯಾನ್ ಮಾಡ್ತಿರೋರು ಸ್ವಲ್ಪ ಹುಷಾರಾಗಿ ಬನ್ನಿ, ಟೂ ವೀಲರಲ್ಲಿ ಎಸ್ಪೆಷಲಿ. ಮೇ ಬಿ ಟೂ ವೀಲರ್ ಅಲ್ಲೇ ಪಾರ್ಕ್ ಮಾಡಬೇಕಾಗಿತ್ತು, ನಾನು ಇಟ್ಕೊಂಬಂದೆ ಇಲ್ಲಿವರೆಗೂ. ಸೊ ಇಲ್ಲಿ ಬಂದವಾಗ ಬೈಕಲ್ಲಿ ಆದಷ್ಟು ಸ್ಲೋ ಆಗಿ ಹೋಗಿ, ಯಾಕಂದರೆ ಇದು ನೀವು ರೋಡ್ ನೋಡ್ಬೋದು, ಇನ್ನೂ ಮರಳು ಥರ ಇದೆ. ಸೊ ಟೈರ್ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬೈಕ್ ಇಲ್ಲ ನಿಲ್ಸೋದು ಒಳ್ಳೇದು ಅನಿಸ್ತಾ ಇದೆ ನನಗೆ. ಸೊ ಇಲ್ಲೇ ಪಾರ್ಕ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗಬೇಕು. ಸೊ ಬೈಕ್ ಇಲ್ಲಿ ನಿಲ್ಸಿದ್ದೀನಿ.
ಚೆನ್ನಾಗಿದೆ ಜಾಗ. ಆ್ಯಕ್ಚುಲಿ ಮೇನ್ ಫಾಲ್ಸ್ ಬೇರೆ ಇದೆ, ಇದಲ್ಲ. ಬನ್ನಿ ಹೋಗೋಣ ಅಲ್ಲಿ. ಸೊ ಫಾಲ್ಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಪ್ರಾಪರಾಗಿ ಸ್ಟೆಪ್ಸ್ ಇಲ್ಲ, ಇಲ್ಲಿ ಕಲ್ಲು ಬಂಡೆಗಳಿದ್ದಾವೆ, ಇಳ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ದಂಗೂ ಅನಿಸುತ್ತೆ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ನೀರು ಕಮ್ಮಿ ಇದೆ. ಇದು ಜೂನ್ ಮಂತ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಮಾನ್ಸೂನ್ ಇನ್ನೂ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ನೀರು ತುಂಬ ಕಮ್ಮಿ ಇದೆ. ನೀವೇನಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಜುಲೈ ಮಂತ್ ಅಥವಾ ಆಗಸ್ಟ್ ಮಂತಲ್ಲಿ ಬನ್ನಿ. ನೀರೆಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ, ಕ್ಲೀನ್ ಇಲ್ಲ ನೀರು.